ಸ್ವಾಮಿ ಮಲ್ಲೇಶ್ ಏನೇನು ಹೇಳ್ತಾನೆ ನಂಗೆ ಅರ್ಥನೇ ಆಗ್ತಿಲ್ಲ. ನೋಡು ಜಾನ್, ಅವನು ಮಾತಾಡಿದ್ದು ತುಳು ಭಾಷೆ. ಅವನ ತಂಗಿ ಕಾಫಿ ಕುಡಿಯಲು ಕರೆತಿದ್ದಾಳೆ, ಆದರೆ ಇವನು 10 ನಿಮಿಷ ತಡವಾಗಿ ಬರುತ್ತೇನೆ ಎಂದು ಹೇಳುತ್ತಿದ್ದಾನೆ ಅಷ್ಟೇ. ಸ್ವಾಮಿ, ನಮ್ಮ ಜಾನ್ಗೆ ಕನ್ನಡವೇ ಸರಿಯಾಗಿ ಬರುವುದಿಲ್ಲ, ಇನ್ನು ತುಳು ಎಲ್ಲಿಂದ ಬರುತ್ತದೆ? ಓಹೋ, ತುಳು ಏನು ದೇವ್ರ ಭಾಷೆಯೋ? ಜಾನ್ ನೋಡಪ್ಪ ಜಾನ್, ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ. ಅದು ಗ್ರಾಂಥಿಕ ಭಾಷೆ ಆಗಲು ಸಾಧ್ಯವಾಗಲಿಲ್ಲ. ನೀನಿನ್ನು ದೇವರ ಭಾಷೆ ಎಂದಲ್ಲ, ಆ ಭಾಷೆಯನ್ನು ಸಂಸ್ಕೃತವನ್ನು ಕರೆತಿದ್ದರು. ಅದು ಸರ್ವ ಸಂಪತ್ತಿನಿಂದ ಕೂಡಿದ ಭಾಷೆ. ಎಲ್ಲ ಭಾಷೆಗಳು ಗ್ರಾಂಥಿಕವಾಗಿಲ್ಲ, ವ್ಯಾವಹಾರಿಕ ಆಗಲು ಸಾಧ್ಯವಿಲ್ಲ. ಸ್ವಾಮಿ, ಗ್ರಾಂಥಿಕ ಭಾಷೆಗೆ ಲಿಪಿ ಮುಖ್ಯ ಅಲ್ವೇ? ಹೌದು ಧರಣೇಂದ್ರ, ಲಿಪಿ ಮುಖ್ಯ. ಈ ಲಿಪಿ ಎಲ್ಲಿಂದ ಬಂತು? ನಾನು ಹೇಳ್ತೀನಿ ಗುರುಗಳೇ. ಮಾನವನು ಸಂಚಾರಿ ಜೀವನವನ್ನು ಬಿಟ್ಟು ಒಂದೆಡೆ ನೆಲೆ ನಿಂತು ಆಸ್ತಿ, ಮನೆ, ಬದುಕು ಎಂಬ ಭಾವನೆಗಳನ್ನು ತಡೆಯುವುದಕ್ಕೆ ಯಾವಾಗ ಮೊದಲು ಮಾಡಿದನೋ ಆಗ ಆತನಿಗೆ ಲೆಕ್ಕ ಇಡುವಂತಹ ಅವಶ್ಯಕತೆ ಉಂಟಾಯಿತು. ಇದನ್ನು ಲಿಪಿಯ ಉಗಮದ ಕಾಲ ಎಂದು ಕರೆಯುತ್ತಾರೆ. ಮುಂದೆ ಮನುಷ್ಯನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಜೀವನದ ಸುಖ ದುಃಖಗಳನ್ನು ಆಗು ಹೋಗುಗಳನ್ನು ಕಾವ್ಯ ರೂಪಕ್ಕೆ ಬರೆದಿಡುವುದನ್ನು ಕಲಿತುಕೊಂಡ. ಇದರಿಂದ ಇಂದಿನಿಂದ ಬಂದಂತಹ ಎಷ್ಟೋ ವಿಷಯಗಳು ಇಂದಿಗೂ ಉಳಿಯಲು ಕಾರಣವಾಯಿತು. ಇದರಿಂದ ಜ್ಞಾನ ಭಂಡಾರ ಭದ್ರವಾಯಿತು. ಹಾಗಾದ್ರೆ ಲೆಕ್ಕ ಇಡುವರಿಂದ ಸಾಹಿತ್ಯ ಕೃತಿಯವರಿಗೆ ಬದಲಾವಣೆ ಆಯಿತು ಅನ್ನೋ. ಸ್ವಾಮಿ, ಇದೆಲ್ಲ ಏಕೆ? ನಾಡಿದ್ದು ರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಅಲ್ವೇ? ಹಾಗಾಗಿ ನಾವು ಕನ್ನಡದ ಬಗ್ಗೆ ಹೇಳಿ ನಮ್ಮ ಪ್ರೋಗ್ರಾಮ್ ವೆರಿ ಗುಡ್ ಆಗ್ಬೇಕಲ್ವೇ ಸ್ವಾಮಿ? ಮಹಮ್ಮದ್, ನಿನ್ನ ಕಂಗ್ಲೀಷನ್ನು ಗೋಣಿ ಚೀಲಕ್ಕೆ ತುಂಬು. ಸ್ವಾಮಿ, ಅದ್ಯಾಕೆ ಕನ್ನಡದ ಪದಗಳು ಬೇರೆ ಭಾಷೆಯ ಪದಗಳು ಕನ್ನಡ ಭಾಷೆಯ ಜೊತೆಗೆ ಸೇರಿಸಿ ಹೇಳಬಾರದು? ಅದನ್ನೇ ಹೇಳ್ಬೇಕಂತಿದ್ದೆ. ಹಿಂದೆ ಕನ್ನಡಕ್ಕೆ ಸಂಸ್ಕೃತದ ಪೋಷಣೆ ದೊರೀತಾ ಇತ್ತು. ಆದರೆ ಕೆಲವರು ವಿದ್ವಾಂಸರು ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ಸೇರಿಸಿ ಕನ್ನಡವನ್ನು ಕಬ್ಬಿಣದ ಕಡಲೆಯನ್ನಾಗಿ ಮಾಡಿಬಿಟ್ಟರು. ಇದರಿಂದ 12ನೇ ಶತಮಾನದ ನಯಸೇನ ಕವಿಯು ದುಃಖಿಸುತ್ತಾನೆ. ಏನೆಂದು ದುಃಖಿಸುತ್ತಾನೆ ಶಾಸ್ತ್ರಿಗಳೇ? ಸಂಸ್ಕೃತವನ್ನು ಹೇಳುವುದಾದರೆ ನೇರವಾಗಿ ಹೇಳಿ, ಆ ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ತರಬೇಡಿ. ಎಣ್ಣೆ ತುಪ್ಪ ಎರಡೂ ನಮಗೆ ಬೇಕು, ಆದರೆ ಎಣ್ಣೆ ತುಪ್ಪದ ಮಿಶ್ರಣ ಆಸ್ವಾದ ನಮಗೆ ಬೇಡ ಎಂದು ಹೇಳ್ತಾನೆ.